ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜೋಳದ ರೊಟ್ಟಿ. ಫಸ್ಟ್ ನೀರು ಕುದಿಯಕ್ಕೆ ಇಟ್ಕೊಂಡಿನಿ. ಅಂದ್ರೆ 1 ಲೋಟ ನೀವು ಜೋಳದ ಹಿಟ್ಟು ತೊಗೊಂಡ್ರೆ 2 ಲೋಟ ನೀರು, ಆ ರೀತಿ ಅಳತಿ ಹಾಕ್ಕೊಂಡು ನೀವು ಮಾಡ್ಕೋಬೇಕು. ನಾನೆಲ್ಲ ನೀರು ಫಸ್ಟ್ ಕುದಿಯಕ್ಕೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಜೋಳದ ಹಿಟ್ಟು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದನ್ನೊಂದು ಪ್ಲೇಟ್ ಹಾಕ್ಕೊಂಡು ಮುಚ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಒಂದು 10 ನಿಮಿಷ. ಅದು ಚೆನ್ನಾಗಿ ಜಿಗಿ ಬರುತ್ತೆ ಅಷ್ಟೆ. ಒಂದು 10 ನಿಮಿಷ ಆದಮೇಲೆ ಇದು ನೀವು ಹಿಂಗೆ ಕೆಳಗೆ ಹಾಕ್ಕೊಂಡು ಹಿಂಗೆ ನಾದ್ಕೋಬೇಕು. ನೀವು ಎಷ್ಟು ಚೆಂದ ನಾದ್ಕೋತೀರಿ ಅಷ್ಟು ಚಲೋ ರೊಟ್ಟಿ ಬರ್ತಾವೆ. ಈಗ ನೀವು ರೊಟ್ಟಿ ಹೆಂಗೆ ಕಲಿಸ್ಕೋತೀರಿ ಅಷ್ಟು ಚಲೋ ಬರ್ತವೆ. ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನೀವು ಕಲಿಸ್ಕೋಬೇಕು. ಎಷ್ಟೊತ್ತನ ಕಲಿಸ್ಕೋತೀರಿ ಅಷ್ಟು ಚಲೋ ಸಾಫ್ಟ್ ರೊಟ್ಟಿ ಬರ್ತವೆ. ಅಷ್ಟು ನಾದ್ಕೋಬೇಕಂತಾರೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡ್ರಿ, ಅದು ಭಾಳ ಅಳಕಾಗ್ಬಿಡ್ತೈತಿ. ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟೆಷ್ಟು ಹದ ಬೇಕು ನೋಡಿ ಅಷ್ಟು ಕಲಿಸ್ಕೋಬೇಕು. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ನೋಡ್ರಿ, ಇಲ್ಲಿ ಹಿಟ್ಟು ಕಲ್ಸೋದು ಮುಗೀತು. ನಾನು ಬಡದು ಮಾಡತ್ತಿಲ್ಲ, ಲಟ್ಟಿಸ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಫಸ್ಟ್ ಇಷ್ಟಿಷ್ಟ ಹಿಟ್ಟು ಹಿಂಗೆ ಗುಳ್ಳಿ ತೊಗೊಂಡು ನೀಟಾಗಿ ಅದಕ್ಕೆ ಹಿಟ್ಟು ಹಚ್ಕೊಂಡು ಹಿಂದೆ ಮುಂದೆ ಎರಡೂ ಕಡೆ ಹಚ್ಕೋಬೇಕು. ನಿಮ್ಮ ಕೈಗೆ ಅಂಟ್ಕೊಂಡ್ರೆ ಅದು ಹರಿದೋಗುತ್ತೆ. ಅದಕ್ಕೆ ನೀವು ಹಿಂಗೆ ನೀಟಾಗಿ ಹಚ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಇದನ್ನೇ ಇಷ್ಟು ಸಾಫ್ಟಾಗಿ ಲಟ್ಟಿಸ್ಕೋಬೇಕಲ್ಲ, ಜಾಸ್ತಿ ಪ್ರೆಷರ್ ನೀವು ಹೆಂಗೆ ಚಪಾತಿಗೆ ಹಾಕ್ತಿರಲ್ಲ ಹಂಗೆ ಪ್ರೆಷರ್ ಹಾಕಬಾರ್ದು. ಭಾಳ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ಇಷ್ಟು ರೌಂಡ್ ಆದರೆ ನಿಮ್ಗೆ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅದೇನು ಹರಿಯಂಗಿಲ್ಲ, ಯಾಕಂದರೆ ನೀವು ಅಷ್ಟು ಚೆಂದಂಗೆ ಕಲಿಸ್ಕೊಳ್ಳಿಲ್ಲ ಅಂದ್ರೆ ಅದು ಹಿಂಗೆ ಬಿರುಕು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿರಿ, ಬಿಸಿ ಬಿಸಿ ರೊಟ್ಟಿ ಇದ್ರ ಜೊತೆ ಒಂದು ಯಾವ್ದಾರ ಕಾಂಬಿನೇಷನ್ ಪಲ್ಯ ನೀವು ಮಾಡ್ಕೊರಿ. ಅದನ್ನು ತಿಂದ್ರೆ ಹೇಳ್ತೀನಿ, 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂದು ಮುಗಿಸ್ತಾರೆ. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಚೌಳಿಕಾಯಿ ಪಲ್ಯ, ಹಾಗಲಕಾಯಿ ಫ್ರೈ, ಆಮೇಲೆ ಇದು ಕಲ್ಲನ್ ಖಾರ, ಚಪಾತಿ. ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ. ಇವತ್ತು ಚೌಳಿಕಾಯಿ ಪಲ್ಯ ಮಾಡೋದು ನೋಡೋಣ. ನೋಡಿರಿ, ಎಲ್ಲ ರೆಡಿ ಆಗೈತಿ. ಸರ್ವ್ ಮಾಡ್ಕೊಂಡು ತಿಂದ್ರೆ ಅಷ್ಟೆ. ಚಪಾತಿ ಜೋಳದ ರೊಟ್ಟಿ ಜೊತೆ ತಿನ್ಬೇಕು, ಮಸ್ತ್ ಇರ್ತೈತಿ. ಫಸ್ಟ್ ಇವ್ನ ಚೌಳಿಕಾಯಿನ ನೀಟಾಗಿ ಕಟ್ ಮಾಡ್ಕೊರಿ ಸಣ್ಣದಾಗಿ. ನೀವು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರು ಏನು ಪರವಾಗಿಲ್ಲ, ನಡೀತೈತಿ. ಆಯಿಲ್ ಹಾಕಬಾರ್ದು, ಹಂಗೆ ಹುರಿಬೇಕು. ಅವು ಹುರಿದಾಗ ಹೆಂಗೆ ಚಟ್ಟ ಅಂತಾವಲ್ಲ ಹಂಗೆ ಚಟ್ ಅಂತ ಸೌಂಡ್ ಬರ್ತೈತಿ. ಅಲ್ಲಿವರೆಗೂ ನೀಟಾಗಿ ಹುರ್ಕೊರಿ. ನಾ ಹುರಿಯುವಾಗ ಆಯಿಲ್ ಹಾಕ್ಕೊಂಡಿಲ್ಲ, ಅದಕ್ಕೆ ಇಲ್ಲಿ 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿನಿ. ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಇಲ್ಲಿ ನಾನು ಹಸಿ ಖಾರ ಖಾಲಿ ಆಗಿತ್ತು, ಅದಕ್ಕೆ 1-2 ಮೆಣ್ಸಿನ್ಕಾಯಿ ಹಿಂಗೆ ನಡು ಸೀಳಿ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಆನಿಯನ್ ಹಾಕೋರಿ, ಒಂದು ಚೆಂದಂಗೆ ರೋಸ್ಟ್ ಮಾಡ್ಕೊರಿ. ಅದು ಕಲರ್ ಚೇಂಜ್ ಆಗಬೇಕು ಆನಿಯನದ್ದು. ಆಮೇಲೆ ಒಂದು ಸ್ವಲ್ಪ ಹಲ್ದಿ ಪೌಡ್ರ್ ಹಾಕ್ಕೊರಿ. ಹಾಕ್ಕೊಂಡು ಅದನ್ನು ಹುರಿದಿರೋವಂಥ ಚೌಳಿಕಾಯಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಈ ಪಲ್ಯ ಚಪಾತಿಗೇನ ರೊಟ್ಟಿಗೆ ಭಾಳ ಟೇಸ್ಟ್ ಆಗುತ್ತೆ. ಆದ್ರೆ ರೊಟ್ಟಿ ಮಾಡೋಕ್ಕಾಗಿರಲಿಲ್ಲ ಅಂದರೆ ಚಪಾತಿ ಜೊತೆನೂ ಮಾಡ್ಕೊಂಡು ತಿನ್ನಿರಿ. ನಾನು ಹುಣ್ಸೆಹಣ್ಣಿನ ರಸ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ಅದು ಬೆಂದೈತಿ ಅಂದಮೇಲೆ ಅದಕ್ಕೊಂದು ಸ್ವಲ್ಪ ಶೇಂಗಾ ಪೌಡ್ರ್, ಆಮೇಲೆ ಗುರಳ್ ಪೌಡ್ರ್, ಹುಚ್ಚೆಳ್ಳು ಪೌಡ್ರ್ ಅಂತಾರೆ, ಅದನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ರೆಡಿನೇ ಆಗಿಬಿಡ್ತೈತಿ. ಇಲ್ಲಿ ನಾನು 2 ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದಕ್ಕೆ ಅಷ್ಟು ಖಾರ ಆಗಿಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೋಬೋದು. ಅದು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರೇ ಭಾಳ ಚಲೋ. ಅಂದ್ರೆ ಅದು ಎಲ್ಲರ ಕಡೆನೂ ಮಿಕ್ಸ್ ಆಗ್ತೈತಿ, ಆ ಫ್ಲೇವರ್ ಬರ್ತೈತಿ. ಇನ್ನೂ ಇಂಥ ಸಿಂಪಲ್ ರೆಸಿಪೀಸ್ ಡೈಲಿ ಮನ್ಯಾಗ ಮಾಡ್ಕೊಳ್ಳುವಂಥವು ಭಾಳಷ್ಟು ರೆಸಿಪೀಸ್ ನಾನು ಹಿಂಗೆ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬು ಮಾಡಿರಿ. ಯೂಟ್ಯೂಬರ್ಸನ್ನು ಸಪೋರ್ಟ್ ಮಾಡಿರಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.